US ಮತ್ತು ಇರಾನ್ದ ಪೀಸ್ ಡೀಲ್ದ ಸೈನ್ ನಾಳೆ ಆಗೋದಿತ್ತ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಇವತ್ತನ ಮಾಡಿಬಿಟ್ರ. ಅದ ಕಾರಣ ಇದೊಂದು ಪಾಸಿಟಿವ್ ಸುದ್ದಿ ಬಂತ್ರಿ. ಅತ್ರಾಗೂ ಮೇನ್ ಏನಂತಂದ್ರೆ US ಫೆಡ್ ಮೀಟಿಂಗನು ಇತ್ತು, ಅದ್ರದನ್ನು ಔಟ್ಕಮ್ ಬಂದೈತಿ. ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಎಲ್ಲಾ ಗುಡ್ ನ್ಯೂಸ್ ಇದ್ರೂ ಇವತ್ತು ಮಾರ್ಕೆಟ್ ಏರೈತಿ, ಬಟ್ ಅಷ್ಟು ಭಾಳ ಏರಿಲ್ಲ. ಅದ ಕಾರಣ ಯಾಕೆ ಮಾರ್ಕೆಟ್ ಅಷ್ಟು ಇರಲಿಲ್ಲ, ಅದರಿಂದ ಏನು ಕಾರಣಗಳು ಇರ್ಬೋದು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ಇವತ್ತು ನಿಫ್ಟಿ 0.34% ಏರಿ 24,168 ಕ್ಲೋಸಿಂಗ್ ಕೊಟ್ಟೈತ್ರಿ. ಫ್ಲ್ಯಾಟ್ನ ಇತ್ತ, ಬಟ್ ಲಾಸ್ಟ್ ಅವರ್ಸ್ನಾಗ ನೋಡ್ಬೋದು ನೀವು 250ರಿಂದ ಸ್ವಲ್ಪ ರ್ಯಾಲಿ ಕಂಡು ಬಂತು ನಿಫ್ಟಿನಾಗ. ಅವಾಗ ಸ್ವಲ್ಪ ಏರಿ ಕ್ಲೋಸಿಂಗ್ ಕೊಟ್ಟಿತ್ತ. ಮತ್ತು ಅದೇ ಥರ ಬ್ಯಾಂಕ್ ನಿಫ್ಟಿದ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು 0.66% ಏರಿ 57,963 ಕ್ಲೋಸಿಂಗ್ ಕೊಟ್ಟಿತ್ತ. ಬ್ಯಾಂಕ್ ನಿಫ್ಟಿನಾಗನು ಲಾಸ್ಟ್ ಅವರ್ಸ್ನಾಗ ರ್ಯಾಲಿ ಬಂತಂತ ನಾವು ಅನ್ಬೋದ. ಮತ್ತು ಸೆನ್ಸೆಕ್ಸ್ ಅನ್ನು ನೋಡ್ಬೋದು ಇವತ್ತು ನೀವು 0.33% ಏರಿ 77,409 ಕ್ಲೋಸಿಂಗ್ ಕೊಟ್ಟೈತಿ. ಇದ್ರಾಗನು ಲಾಸ್ಟ್ ಅವರ್ನಾಗನ ಸ್ವಲ್ಪ ರ್ಯಾಲಿ ಬಂದೈತ್ರಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ 0.47% ಏರೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.67% ಏರೈತಿ. ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ US ಡೌ ಫ್ಯೂಚರ್ ಕರೆಂಟ್ 0.72% ಪಾಸಿಟಿವ್ ಐತಿ. S&P 500 ನಿನ್ನೆ ದಿನ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ನಾಸ್ಡ್ಯಾಕ್ ಅನ್ನು ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತ್ರಿ. ಯುರೋಪಿಯನ್ ಮಾರ್ಕೆಟನ್ನು ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ನ ಇದಾವ. ಮತ್ತು ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಜಪಾನದ ಮಾರ್ಕೆಟ್ ಪಾಸಿಟಿವ್ ಐತಿ, ಭಾಳ ಪಾಸಿಟಿವ್ ಐತಿ ಅಂತ ನಾವು ಅನ್ಬೋದ. ಸಿಂಗಾಪುರ್ ಮಾರ್ಕೆಟ್ ಪಾಸಿಟಿವ್ ಐತಿ, ಹ್ಯಾನ್ಸ್ಯಾಂಗ್ ನೆಗೆಟಿವ್ ಐತಿ, ತೈವಾನ್ ಮಾರ್ಕೆಟ್ ಪಾಸಿಟಿವ್ ಐತಿ, ಮತ್ತು ಕೊರಿಯಾ ಮಾರ್ಕೆಟನ್ನು ಪಾಸಿಟಿವ್ ಐತಿ. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ದಾಗೂ ಕೆಲವೊಂದು ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಇದಾವ, ಕೆಲವೊಂದು ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇದಾವ ಅಂತ ನಾವು ಅನ್ಬೋದ. ಅದ್ರಾಗೂ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಿಫ್ಟಿ ಆಟೋ 0.08% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ 0.66% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.67% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ನಿಫ್ಟಿ FMCG 0.20% ಏರ್ ಕ್ಲೋಸಿಂಗ್ ಕೊಟ್ಟೈತಿ. IT ಇವತ್ತು 1.19% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. IT ಏನ್ರಿ ಪಾಸಿಟಿವ್ ಇತ್ತಂತಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇನ್ನೂ ಭಾಳ ಇರ್ಬೋದಿತ್ತು. ಬಟ್ IT ಇವತ್ತು ನೆಗೆಟಿವ್ ಇರೋ ಕಾರಣ ಈ ಥರ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತಂತ ನಾವು ಅನ್ಬೋದ. IT ಅದಕ್ಕೆ ನೆಗೆಟಿವ್ ಇತ್ತನಕ್ಕೆ ಮೇನ್ ಕಾರಣ ಏನಂತಂದ್ರೆ IT ಇಂಡೆಕ್ಸ್ 3-4 ದಿನ ಅದು ಕಂಟಿನ್ಯೂ ಇರತ್ತಿತ್ತ. ಅದ ಕಾರಣ ಈ ಇಂಡೆಕ್ಸ್ನಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು ಅಂತಲೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದೇ ಥರ ನಿಫ್ಟಿ ಮೀಡಿಯಾ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರೆ 0.55% ಏರೈತಿ. ನಿಫ್ಟಿ ಮೆಟಲ್ ಅನ್ನು 0.01% ಬಿದ್ದೈತಿ. ಫಾರ್ಮಾ 0.56% ಏರೈತಿ. PSU ಬ್ಯಾಂಕ್ 0.66% ಏರೈತಿ. ರಿಯಾಲಿಟಿ 0.69% ಏರೈತಿ. ಪ್ರೈವೇಟ್ ಬ್ಯಾಂಕ್ 0.49% ಏರೈತಿ. ಹೆಲ್ತ್ ಕೇರ್ 0.98% ಏರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.43% ಏರೈತಿ. ಆಯಿಲ್ ಆ್ಯಂಡ್ ಗ್ಯಾಸ್ ಏನೂ ಚೇಂಜ್ ಆಗಿಲ್ರಿ. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ನಾಗ ಯಥಾಸ್ಥಿತಿ ಉಳಿದೈತಂತ ನಾವು ಅನ್ಬೋದು. ಅದ ಕಾರಣ ಅದ್ರ ಕಲರ್ ಗ್ರೇ ಆಗೈತಿ. ಇದು ಒಂದು ಹೊಸದಂತ ನಾವು ಅನ್ಬೋದ. ಬಿದ್ರ ರೆಡ್ ಆಗ್ತೈತ್ರಿ, ಏರಿದ್ರ ಗ್ರೀನ್ ಆಗ್ತೈತಿ. ಯಥಾಸ್ಥಿತಿ ಉಳಿತಂತಂದ್ರೆ ನೋಡ್ಬೋದು ನೀವು ಗ್ರೇ ಕಲರ್ ಆಗ್ತೈತಿ. ಅದೇ ಥರ ನಾವು ಕೆಮಿಕಲ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ ಕೆಮಿಕಲ್ ಅನ್ನು 0.58% ಪಾಸಿಟಿವ್ ಐತಿ. ಯಾಕೆ ಮಾರ್ಕೆಟ್ ಇವತ್ತು ಏರ್ಲಿಲ್ಲ? ಇನ್ನೂ ಏರ್ಬೇಕಾಗಿತ್ತ, ಎದಕ್ಕೆ ಏರ್ಲಿಲ್ಲ? ಡೊನಾಲ್ಡ್ ಟ್ರಂಪ್ ಅವ್ರೆ ಇವತ್ತನ ಸೈನ್ ಮಾಡಿಬಿಟ್ರೆ, ಇವತ್ತನ ಫ್ರಾನ್ಸ್ದಾಗನ ಸೈನ್ ಮಾಡಿಬಿಟ್ರಿ ಪೀಸ್ ಡೀಲ್ ಮ್ಯಾಗ. ನಾಳೆ ಆಗೋದಿತ್ತ, ಇವತ್ತನ ಆತ. ಇಂಥ ಒಳ್ಳೆ ಸುದ್ದಿ ಬಂದ್ರೂ ಯಾಕೆ ಮಾರುಕಟ್ಟೆ ಇರಲಿಲ್ಲ? ಅದರಿಂದ ಕಾರಣ ಏನಂತಂದ್ರೆ ಸೈನ್ ಆಗೋದೈತಿ, ಪೀಸ್ ಡೀಲ್ ಸೈನ್ ಆಗೋದೈತಂತ ನಮಗೆ 1 ವಾರ ಮೊದಲನ ಗುರ್ತೈತ. ಅದ ಕಾರಣ 1 ವಾರದಿಂದನ ನಮ್ಮ ಮಾರ್ಕೆಟೇ ಏರ್ಕೊಂತನ ಹೋಗಾತಿತ್ರಿ. ಇದೇನು ಹೊಸಾದಿಲ್ಲಾಗಿತ್ತ. ಅದ ಕಾರಣ ಆಲ್ರೆಡಿ ಮಾರ್ಕೆಟ್ ಈ ಸುದ್ದಿಯನ್ನು ಡಿಸ್ಕೌಂಟ್ ಮಾಡಿದ ಕಾರಣ ಮಾರ್ಕೆಟ್ ಇವತ್ತು ಹೆಚ್ಚು ಏರ್ಲಿಲ್ಲ ಅಂತ ನಾವು ಅನ್ಬೋದ. ಅದ್ರಾಗೂ ಮೇನ ಕ್ರೂಡ್ ಆಯಿಲ್ ಪ್ರೈಸನ್ನು ಕುಸಿದು, ಬಟ್ ಅಷ್ಟು ಒಮ್ಮೆ ಏನು ಕುಸಿಲಿಲ್ಲ. ಮೊದಲೇನು ಕುಸಿದಿದ್ದು ಅದೇ ಲೆವೆಲ್ ಸಮೀಪನ ಸದ್ಯ ಇದಾವಂತ ನಾವು ಅನ್ಬೋದು. WTI ಕ್ರೂಡ್ ಆಯಿಲ್ $74 ಪ್ರತಿ ಬ್ಯಾರಲ್ ನಡೆದೈತಿ. ಮತ್ತು ಬ್ರೆಂಟ್ ಕ್ರೂಡ್ ಆಯಿಲ್ $77 ಪ್ರತಿ ಬ್ಯಾರಲ್ ನಡೆದೈತಿ. ಕ್ರೂಡ್ ಆಯಿಲನ್ನು ಕುಸಿದೈತಿ, ಬಟ್ ಅಷ್ಟು ಒಮ್ಮೆ ಕುಸಿದಿಲ್ಲ. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ಇವತ್ತು ಗ್ರೀನ್ ಏನೋ ಇದಾವೆ, ಬಟ್ ಭಾಳ ಏನು ಗ್ರೀನ್ ಇಲ್ಲ ಅಂತ ನಾವು ಅನ್ಬೋದು. ಇದ್ರ ಬಗ್ಗೆ ನಿಮಗೆ ಗೊತ್ತಾ ಇರ್ಬೋದ. ಆಲ್ರೆಡಿ ಸುದ್ದಿ ಬಂದಿತ್ತ, ಆಲ್ರೆಡಿ ಮಾರ್ಕೆಟ್ ಏರಿತ್ತ. ಅದ ಕಾರಣ ಇವತ್ತು ಅಷ್ಟು ಒಮ್ಮೆನ್ ಹೆವಿ ರಿಯಾಕ್ಷನ್ ಮಾರ್ಕೆಟ್ ತೋರಿಸ್ಲಿಲ್ಲ. ಅದ ಕಾರಣ ಯಾವಾಗೂ ತಿಳ್ಕೊರಿ, ಇದು ಒಂದು ಲೆಸನ್ ಅಂತ ನಾವು ಅನ್ಬೋದ. ಮಾರ್ಕೆಟ್ ಯಾವಾಗನ್ನು ಮುಂದೇನಾಗೋದೈತೆ ಅಂತ ಮಾರ್ಕೆಟ್ಗೆ ಆಲ್ರೆಡಿ ಗುರ್ತಾಗಿರ್ತೈತ್ರಿ. ಅದ ಕಾರಣ ಇನ್ನೂ ಒಳ್ಳೆ ಸುದ್ದಿ ಬರೋಕ್ಕಿಂತ ಮೊದಲನ ಮಾರ್ಕೆಟ್ ಏರ್ಬಿಟ್ಟಿರ್ತೈತಿ. ಅದ ಕಾರಣ ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕಾ. ಬಟ್ ನೆಗೆಟಿವ್ ಸುದ್ದಿನೇ ಹಂಗಾಗಿಲ್ಲ. ಯಾಕಂತಂದ್ರೆ ಈಗ ಪೀಸ್ ಡೀಲ್ ಆಗೋದೈತಂತ ನಮಗೆ ಮೊದಲ ಗುರ್ತಿತ್ತ. ಬಟ್ ಅದು ಯುದ್ಧ ಆಗೋದೈತಂತ ಮೊದಲು ಗುರ್ತಿರಂಗಿಲ್ಲ. ಒಮ್ಮೆ ರಾತ್ರಿ ಬಂದು ಯಾವ್ದ್ರೆ ದೇಶ ಮೇಲೆ ದಾಳಿ ಮಾಡ್ತಾರೋ ಅವಾಗ ಗುರ್ತಾಗ್ತೈತಿ. ಅದ ಕಾರಣ ಯುದ್ಧ ಈ ಥರ ಆತಂತಂದ್ರೆ ಅದು ಮಾರ್ಕೆಟಿಗೆ ಅನ್ಸರ್ಟನಿಟಿ, ಅದು ಭಾಳ ದೊಡ್ಡ ನೆಗೆಟಿವ್ ಅಂತೇವಿ.
ಬಟ್ ಇದು ಪೀಸ್ ಡೀಲ್ ಆಗೋದೈತಂದು 4 ದಿನ 5 ದಿನ ಮೊದಲ ಗುರ್ತಾಗಿದ್ರಿಂದ ಅಷ್ಟೇನು ಮಾರ್ಕೆಟ್ ಹೆಚ್ಚು ರಿಯಾಕ್ಷನ್ ತೋರಿಸ್ಲಿಲ್ಲ ಅಂತ ನಾವು ಅನ್ಬೋದಾ. ಬಟ್ ಓವರ್ ಆಲ್ ಪಾಸಿಟಿವ್ನ ಐತ್ರಿ ಮಾರುಕಟ್ಟೆ, ಇದ ಒಳ್ಳೇದಂತ ನಾವು ಅನ್ಬೋದಾ. ಮತ್ತೊಂದನೇ ಏನಂತಂದ್ರೆ ನಿನ್ನೆ ದಿನ US ಫೆಡ್ ಏನು ಹೊಸ ಚೀಫ್ ಇದ್ದಾರ ಅವ್ರದ್ದು ಹೆಸರು ಏನಂತಂದ್ರೆ ಕೆವಿನ್ ವಾರ್ಶ್ ಅವರ ಹೊಸ ಫೆಡ್ ಚೇರ್ಮನ್ ಇದ್ರ. ಇವ್ರ ನೇತೃತ್ವನಾಗ ಮೊದಲನೇ ಸಭೆ ನಡೀತಿದ. ಅದ ಕಾರಣ ಅವ್ರದ್ದು ನಿರ್ಧಾರ ಯಾವ ತರ ಇರ್ತೈತಂತ ಎಲ್ಲಾರ್ಗು ಒಂದು ಕುತೂಹಲ ಇತ್ತಂತ ನಾವು ಅನ್ಬೋದ. ಅದ ಕಾರಣ ನೋಡ್ಬೋದು ಅವ್ರದ್ದು ಫೈನಲಿ ನಿರ್ಧಾರ ಬಂದೈತೆ ನಿನ್ನೆ ದಿನ. ಅದ ಕಾರಣನು US ಮಾರ್ಕೆಟ್ ನಿನ್ನೆ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅಥವಾ ಡೌನ್ ಇದಾವಂತ ನಾವು ಅನ್ಬೋದ. ಆದ್ರೂ ಈ ಕರೆಂಟ್ ಫ್ಯೂಚರ್ ಪಾಸಿಟಿವ್ ಐತಿದ್ ಒಳ್ಳೇದು ಅನ್ಬೋದು ನಾವು. ನೋಡ್ಬೋದು ನೀವು ಏನೇನು ಹೇಳಿದಾರಂತ ಈಗ ತಿಳ್ಕೊಳ್ಳೋಣ. ಏನು ಫೆಡ್ ಇಂಟ್ರೆಸ್ಟ್ ರೇಟ್ ಐತಿ ಏನೋ ಬದಲಾವಣೆ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಾರಿ. ನೋಡ್ಬೋದ ಮೊದಲನು 3.5% ಇತ್ತ ಮತ್ತು ಇದು 3.75% ಇತ್ತ. ಅದೇ ಥರ ಯಥಾಸ್ಥಿತಿ ಉಳಿಸಿದಾರ. ಬಟ್ ಈ ವರ್ಷನಾಗ ಒಂದು ಸಲ ಏನ್ರಿ ಇಂಟ್ರೆಸ್ಟ್ ರೇಟ್ ಇಳಿಸ್ತಾರಂತ ಒಂದು ಸಂಕೇತ ಕೊಟ್ಟಾರಂತ. ಅದ ಕಾರಣ ಅದಕ್ಕೆ ಪಾಸಿಟಿವ್ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಹಾಕಿಶ್ ವ್ಯೂ ಕೊಟ್ಟಾರಂತನೂ ನಾವು ಅನ್ಬೋದ. ನೋಡ್ಬೋದು ನೀವು ಕಠಿಣ ನಿಲುವನ್ನ ಕೊಟ್ಟಾರ. ಅದ ಕಾರಣ ಅದ್ರ ಮ್ಯಾಗನು ಕಣ್ಣಿಡ್ಬೇಕ. ಹಣದುಬ್ಬರ ಮಾರ್ಚ್ನಾಗ 2.7% ಬರ್ಬೋದಂತ ಅನುಮಾನ ಇತ್ತು. ಅದನ್ನ ಏರಿಸಿ 3.6% ಏರಿಸಿದಾರ. ಅಂತಂದ್ರೆ ಇನ್ಫ್ಲೇಷನ್ ಇರ್ಬೋದಂತ ಇವ್ರಿಗೆ ಅನ್ಸಾತೈತ್ರಿ. ಅದ್ ಎದಕ್ಕಂತಂದ್ರೆ ಇಂಧನಗಳ ಬೆಲೆ ಇರೋದ್ರಿಂದ ಅಂತ ಹೇಳಿಕೆ ಕೊಟ್ಟಾರ. ಇದರಿಂದ ಸಾಮಾನ್ಯ ಜನರ್ಗ ಗ್ರಾಹಕರ್ಗ ಭಾಳ ಕೆಟ್ಟ ಪರಿಣಾಮ ಬೀಳತೈತಿ. ಅದ ಕಾರಣ ಇನ್ಫ್ಲೇಷನ್ ಹೆಚ್ಚಾಗ್ಬೋದಂತನೂ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದಾರಂತ ನಾವು ಅನ್ಬೋದ. ಮತ್ತು ಉಳ್ದಿದ್ದು ನೋಡ್ರೆ ಯಥಾಸ್ಥಿತಿ ಏನು ಚೇಂಜ್ ಮಾಡಿಲ್ಲ ಅಂತ ನಾವು ಅನ್ಬೋದ. ನೆಕ್ಸ್ಟ್ ಮೀಟಿಂಗ್ ಜುಲೈ 28-29 ಮುಂದಿನ ತಿಂಗಳಾಗ ನಡೆಯೋದೈತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕು. ಓವರ್ ಆಲ್ ಮೇನ್ ಏನಂತಂದ್ರೆ ಯಥಾಸ್ಥಿತಿ ಇಟ್ಟಾರಿ. ಅದ ಕಾರಣ ಮಾರ್ಕೆಟ್ ಸ್ವಲ್ಪ USದು ಬಿದ್ದು. ಅದು ಒಂದು ಕಾರಣದಿಂದನೂ ಭಾರತದ ಮಾರ್ಕೆಟ್ ಪಾಸಿಟಿವ್ ಇದಾವ, ಬಟ್ ಭಾಳ ಪಾಸಿಟಿವ್ ಇಲ್ಲ ಅಂತ ನಾವು ಅನ್ಬೋದ. ಮತ್ತು ಅನುಮಾನ ಅದೇ ಥರ ಐತ್ರಿ. ಯಾಕಂದ್ರೆ ಆಲ್ರೆಡಿ ಇನ್ಫ್ಲೇಷನ್ ಹೆಚ್ಚಾಗತೈತಿ US ಜಾಬ್ ಡೇಟಾನು ಭಾಳ ಒಳ್ಳೇದು ಬರತೈತೆ ಅಂತಂದ್ರೆ ಅಲ್ಲಿ ಸಡನ್ಲಿ ಇಂಟ್ರೆಸ್ಟ್ ರೇಟ್ ಇಳಿಸಾಕ ಬರಂಗಿಲ್ಲ. ಇಳಿಸಿರಂತಂದ್ರೆ ಮತ್ತೆ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ಬೋದ್ರಿ. ಅದ ಕಾರಣ ಒಂದು ಚಲೋ ಡಿಸಿಷನನ್ನು ತೊಗೊಂಡಾರ ಹೊಸ ಫೆಡ್ ಚೇರ್ಮನ್ ಅವ್ರ. ಇವ್ರದ್ದು ಹೆಸರು ಏನಂತಂದ್ರೆ ಕೆವಿನ್ ವಾರ್ಶ್ ಅವ್ರ. ಚಲೋನ ಡಿಸಿಷನ್ ತೊಗೊಂಡಾರಂತ ನಾವು ಅನ್ಬೋದ. ಅದ ಕಾರಣ ಈಗ US ಮಾರ್ಕೆಟ್ ಬಿದ್ದಿರ್ಬೋದು, ಬಟ್ ಇವತ್ತು ಪಾಸಿಟಿವ್ನ ಓಪನ್ ಆಗ್ಬೋದ್ರಿ. ನೋಡ್ಬೋದು ಇಲ್ಲಿ. ಅದ ಕಾರಣ ಭಾರತದ ಮಾರುಕಟ್ಟೆನೂ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಾವಂತನೂ ನಾವು ಅನ್ಬೋದ. ಮತ್ತು ನಾವು ಡಾಲರ್ ರುಪೀಸ್ ನೋಡ್ಬೋದು ನೀವು. $1 = 94.43 ರೂಪೀಸ್ ಆಗೈತಿ. ಡಾಲರ್ ವಿರುದ್ಧ ರೂಪಿ ಸ್ಟ್ರಾಂಗ್ ಆಗ್ತೈತಿ. ಅದ ಕಾರಣ ಇದು ಒಂದು ಒಳ್ಳೇದನ್ನ ಅನ್ಬೋದ ಭಾರತದ ಆರ್ಥಿಕತೆ ದೃಷ್ಟಿದಿಂದ, ಭಾರತದ ಸ್ಟಾಕ್ ಮಾರ್ಕೆಟ್ ದೃಷ್ಟಿದಿಂದ. ಓವರ್ ಆಲ್ ಇದೇ ಇತ್ತು ಇವತ್ತಿನ ವಿಡಿಯೋನಾಗ. ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ವಿಡಿಯೋ ಚಲೋ ಅನ್ಸೋಗಿ ಲೈಕ್ ಮಾಡ್ರಿ. ಮತ್ತೊಂದನು ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತು ನರೇಂದ್ರ ಮೋದಿ ಅವ್ರ ಜೊತೆನೂ ಮೀಟಿಂಗ್ ನಡೀತಾ. ಅದು ಒಂದು ಹೈಲೈಟ್ ಇತ್ತ. ಮೀಟಿಂಗ್ ಭಾಳ ಒಳ್ಳೇದು ನಡೀತು ಅನ್ಬೋದ. ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಭಾಳ ಒಳ್ಳೆ ರೀತಿಯಿಂದ ಮಾತಾಡಿರ. ಭಾರತದ ಮ್ಯಾಗ ಯಾರೇ ದಾಳಿ ಮಾಡಕ್ ಬಂದ್ರೆ ನಾವು ಉಳ್ಸಾಕ್ ಬರ್ತೇವಂತಂದ್ರೆ ಮತ್ತೆ ಎಲ್ಲ ಒಳ್ಳೆ ಎಲ್ಲ ರಿಯಾಕ್ಷನ್ ಕೊಟ್ರ. ಫ್ರೆಂಡ್ ಇದ್ದಾರ, ಗ್ರೇಟ್ ಫ್ರೆಂಡ್ ಇದ್ದಾರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಆ ಥರ ಈ ಥರ ಎಲ್ಲ ಹೇಳಿಕೆ ಕೊಟ್ರ. ಅದ ಕಾರಣ ಅದು ಒಂದು ಒಳ್ಳೇದನ್ನ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಇತ್ತು ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಸೆಕ್ಷನ್ನ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಇರುತ್ತೆ, ಎಷ್ಟು ಬಿದ್ದೈತೆ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಅಥವಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.